ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಮನೆ ಮುಂದೆ ಗಲಾಟೆ ಆಗಿರೋದ್ರಿಂದಾಗಿ ಶೂಟೌಟ್ ಕೂಡ ಆಗಿದೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗ್ಬಿಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಅಂದ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಂಡಿವಿ. ನಾವು ಸರ್, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ ಎಸ್ಪಿಗೆ ಡಿಸಿಗೆ ಮಾತಾಡಿದ್ದಾರೆ ಸರ್, ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ. ಏನು ಸಮಸ್ಯೆ ಏನು ಅಂತ ಸದ್ಯಕ್ಕಿಲ್ಲ. ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ರು, DG ಅವರು ಬಂದಿದ್ರು, ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲ, ಬೇಕಾಗಿಲ್ಲ. ಈಗ ಪೋಸ್ಟರ್ ಕಟ್ಟೋ ವಿಚಾರ ಎಲ್ಲ ಇದು ಗಲಾಟೆ ಆಗಿದೆ. ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇನೆ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾರೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡ್ಕೊಂಡು ಈ ಸಣ್ಣ ವಿಚಾರಕ್ಕೆ ಈ ಸಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯ್ತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು. ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಮನೆ ಮುಂದೆ ಗಲಾಟೆ ಆಗಿರೋದ್ರಿಂದಾಗಿ ಶೂಟೌಟ್ ಕೂಡ ಆಗಿದೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗ್ಬಿಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಅಂದ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಂಡಿವಿ. ನಾವು ಸರ್, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ ಎಸ್ಪಿಗೆ ಡಿಸಿಗೆ ಮಾತಾಡಿದ್ದಾರೆ ಸರ್, ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ. ಏನು ಸಮಸ್ಯೆ ಏನು ಅಂತ ಸದ್ಯಕ್ಕಿಲ್ಲ. ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ರು, DG ಅವರು ಬಂದಿದ್ರು, ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲ, ಬೇಕಾಗಿಲ್ಲ. ಈಗ ಪೋಸ್ಟರ್ ಕಟ್ಟೋ ವಿಚಾರ ಎಲ್ಲ ಇದು ಗಲಾಟೆ ಆಗಿದೆ. ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇನೆ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾರೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡ್ಕೊಂಡು ಈ ಸಣ್ಣ ವಿಚಾರಕ್ಕೆ ಈ ಸಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯ್ತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು. ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಮನೆ ಮುಂದೆ ಗಲಾಟೆ ಆಗಿರೋದ್ರಿಂದಾಗಿ ಶೂಟೌಟ್ ಕೂಡ ಆಗಿದೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗ್ಬಿಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಅಂದ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಂಡಿವಿ. ನಾವು ಸರ್, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ ಎಸ್ಪಿಗೆ ಡಿಸಿಗೆ ಮಾತಾಡಿದ್ದಾರೆ ಸರ್, ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು.
ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ, ಏನು ಸಮಸ್ಯೆ ಏನು ಅಂತ ಸದ್ಯಕ್ಕಿಲ್ಲ. ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ರು, DG ಅವ್ರು ಬಂದಿದ್ರು, ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಪೋಸ್ಟರ್ ಕಟ್ಟುವ ಸಣ್ಣ ವಿಚಾರ ಇಲ್ಲ, ಬೇಕಾಗಿಲ್ಲ ಈಗ ಪೋಸ್ಟರ್ ಕಟ್ಟೋ ವಿಚಾರ ಎಲ್ಲ ಇದು ಗಲಾಟೆ ಆಗಿರೋದು. ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೆ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾರೆ, ಪಾಪ ಅಮಾಯಕ ಅವನು, ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು, ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದು ಆಗ್ಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡ್ಕೊಂಡು ಈ ಸಣ್ಣ ವಿಚಾರಕ್ಕೆ ಈ ಸಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡ್ಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯ್ತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು. ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮನೆ ಮುಂದೆ ಗಲಾಟೆ ಆಗಿದ್ದರಿಂದಾಗಿ ಶೂಟೌಟ್ ಕೂಡ ಆಗಿದೆ ಸರ್. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗ್ಬಿಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಂಡಿವಿ. ಸರ್, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ SP ಗೆ DC ಗೆ ಮಾತಾಡಿದ್ದಾರೆ ಸರ್, ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ, ಏನು ಸಮಸ್ಯೆ ಏನು ಅಂತ ಸದ್ಯಕ್ಕಿಲ್ಲ. ಅದಕ್ಕೆ CM ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ರು, DG ಅವ್ರು ಬಂದಿದ್ರು, ನಾವೆಲ್ಲ ಸೇರಿ CM ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಪೋಸ್ಟರ್ ಕಟ್ಟುವ ಸಣ್ಣ ವಿಚಾರ ಇಲ್ಲ, ಬೇಕಾಗಿಲ್ಲ ಈಗ ಪೋಸ್ಟರ್ ಕಟ್ಟೋ ವಿಚಾರ ಎಲ್ಲ ಇದು ಗಲಾಟೆ ಆಗಿರೋದು. ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೆ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾರೆ, ಪಾಪ ಅಮಾಯಕ ಅವನು, ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು, ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದು ಆಗ್ಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡ್ಕೊಂಡು ಈ ಸಣ್ಣ ವಿಚಾರಕ್ಕೆ ಈ ಸಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡ್ಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯ್ತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು.